ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸುಸ್ವಾಗತ. ಅಂಡ್ ಇದು ಒಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಅಂಡ್ ನಮ್ಮ ಮನೇಲಂತೂ ತುಂಬಾ ಸಾಧಾರಣವಾಗಿ ತುಂಬಾ ತೃಪ್ತಿ ಖುಷಿಯಿಂದ ಹಬ್ಬನ ಆಚರಣೆ ಮಾಡ್ತೀವಿ. ಅಂಡ್ ಈ ಯುಗಾದಿ ಅನ್ನೋದು ನಮ್ಗೊಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ನಾನು ಹೊಸ ವರ್ಷ ಅಂದ್ರೆ ನ್ಯೂ ಇಯರ್ಗಿಂತೂ ಈ ಹಬ್ಬನ ನಾನು ತುಂಬಾ ಮುಖ್ಯ ಅಂತ ನಂಬಿ ಆಚರಣೆ ಮಾಡೋ ಅಂತ ಹಬ್ಬ. ಅಂಡ್ ತುಂಬಾ ಗ್ರ್ಯಾಂಡ್ ಆಗಿ ಅಲ್ದೆ ಹೋದ್ರು ಸಿಂಪಲ್ ಆಗಿ ಪುಟ್ಟದಾಗಿ ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ಕೊಂಡಿದೀನಿ. ತುಂಬಾ ಪುಟ್ಟ ವ್ಲಾಗ್ ಇದು, ಕೆಲವೊಂದು ಗ್ಲಿಮ್ಸ್ ನ ಮಾತ್ರ ತಗೊಂಡಿದ್ದೀನಿ. ನಾನು ಕಂಪ್ಲೀಟ್ ಡೇ ಫುಲ್ ವ್ಲಾಗ್ ಮಾಡಿಲ್ಲ ಅಂಡ್ ಯಾವುದೇ ತರ ಕುಕಿಂಗ್ ವ್ಲಾಗ್ ಕೂಡ ಎಲ್ಲ ಮಾಡಿಲ್ಲ. ಅಂಡ್ ಎಲ್ಲಾನು ನ್ಯಾಚುರಲ್ ಆಗಿ ಹಬ್ಬದ ದಿನ ಏನಿತ್ತು ಅದನ್ನ ಕೆಲವೊಂದು ಗ್ಲಿಮ್ಸ್ ತಗೊಂಡು ಆಡ್ ಮಾಡ್ತಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಬ್ಬ ಆಗಿರೋದ್ರಿಂದ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆನ ಶುರು ಮಾಡ್ಕೊಂಡಿದ್ದೀನಿ. ಅಂಡ್ ಇನ್ನೂ ಒಂಚೂರು ಬೆಳಕು ಕೂಡ ಆಗಿಲ್ಲ, ಲೈಟ್ ಬೆಳಕು ಒಂಚೂರು ಬಿಟ್ರೆ. ಅಂಡ್ ಆಲ್ಮೋಸ್ಟ್ ಆಲ್ 4 o'clock ಸ್ಟಾರ್ಟ್ ಮಾಡಿ 5:15ಗೆಲ್ಲ ಪೂಜೆ ಎಲ್ಲ ಮುಗಿಸಿದ್ದೆ. 5:10 ಮನೇಲಿ ಪೂಜೆ ಮುಗಿಸಿದ್ದೆ. ಅಂಡ್ ತೃಪ್ತಿಯಿಂದ ತುಂಬಾ ಖುಷಿಯಿಂದ ಹಬ್ಬದ ಪೂಜೆನ ಮುಗಿಸ್ಕೊಂಡೆ. ಅಂಡ್ ಬೆಳಗ್ಗೆ ಅಷ್ಟು ಬೇಗ ಪೂಜೆ ಮಾಡೋದ್ರಿಂದ ಮನೆಗೊಂಥರ ನೆಮ್ಮದಿ, ಒಂಥರ ಪಾಸಿಟಿವ್ ಫೀಲಿಂಗ್ ಇರುತ್ತೆ. ಮನೆ ಅಭಿವೃದ್ಧಿಗೂ ಕೂಡ ತುಂಬಾನೇ ಒಳ್ಳೇದು ಅಂತ ನಂಬಿ ಮಾಡೋ ಅಂಥದ್ದು ನಾನು. ಮತ್ತೆ ಬೆಳಕಾದ್ಮೇಲೆ ನಮ್ಮ ಮನೆಯವರು ತೋರಣ ಎಲ್ಲ ಕಟ್ತಿದ್ರು. ನಾನು ಕೂಡ ಸೂರ್ಯ ನಮಸ್ಕಾರ ಮಾಡ್ಕೊಂಡ್ ಬರೋಣ ಅನ್ಬಿಟ್ಟು ಆಚೆ ಬಂದು ಪೂಜೆನ ಮುಗಿಸ್ಕೊಂತಿದ್ದೀನಿ. ಅಂಡ್ ಈ ಹಬ್ಬಕ್ಕೆ ತುಂಬಾ ಮುಖ್ಯ ಅಂತದ್ದು ಬಾಗಿಲಿಗೆ ಹಸಿರು ತೋರಣ ಮತ್ತೆ ಬೇವು ಬೆಲ್ಲ ಅನ್ನೋದು ತುಂಬಾ ಮುಖ್ಯ. ಅಂಡ್ ಅದನ್ನು ಕೂಡ ಪ್ರಸಾದಕ್ಕೆ ನೈವೇದ್ಯಕ್ಕಿಟ್ಟು ಮತ್ತೆ ಅಡಿಗೆ ಕೂಡ ಎಲ್ಲದನ್ನು ಪ್ರಿಪೇರ್ ಮಾಡಿದ್ದೆ. ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಅನ್ನ, ರಸಂ, ಚಿತ್ರಾನ್ನ, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಬೀನ್ಸ್ ಪಲ್ಯ, ವಡೆನ ಮಾಡಿದ್ದೆ. ಅಂಡ್ ಎಲ್ಲಾ ಅಡಿಗೆನೂ ಅಷ್ಟೇ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಭರ್ಜರಿ ಊಟ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು. ನಾನು ಯಾವ್ದೇ ತರ ವಿಡಿಯೋ ಮಾಡ್ಕೊಂಡಿಲ್ಲ, ರೆಸಿಪಿನ ಶೂಟ್ ಮಾಡ್ಲಿಲ್ಲ. ಸೊ ಕ್ವಿಕ್ ಆಗಿ ನಾನು ಒಂಥರ ಹಬ್ಬನ ಸೆಲೆಬ್ರೇಷನ್ ಮಾಡ್ಬೇಕು ಅನ್ನೋ ಮೂಡಲ್ಲಿದ್ದೆ. ವ್ಲಾಗ್ ಬೇಡ, ಒಂಥರ ಎಂಜಾಯ್ ಮಾಡ್ದೆ ಈ ಹಬ್ಬನ. ಬೇರೆ ಟೈಮಲ್ಲಿ ಆದ್ರೆ ವ್ಲಾಗ್ ಮಾಡ್ಬೇಕು, ಆ ತರ ಈ ತರ ಎಲ್ಲ ಸೆಟ್ ಮಾಡ್ಕೋಬೇಕು ಇಟ್ಕೋಬೇಕು ಅಂತಿದ್ದೆ. ಅವತ್ತಿನ ಹಬ್ಬದಲ್ಲಿ ಮಾತ್ರ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಂಡು ಆರಾಮಾಗಿ ಪೀಸ್ಫುಲ್ ಆಗಿ ಹಬ್ಬನ ಎಂಜಾಯ್ ಮಾಡಿದೆ. ಬೆಳಗ್ಗೆ ಆಲ್ಮೋಸ್ಟ್ 4 o'clock ಗೆದ್ದು ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡೋಷ್ಟಿಗೆ ಅಡುಗೆ ಎಲ್ಲ ಮಾಡಿ ತಿನ್ನೋ ಅಷ್ಟೊತ್ತಿಗೆ 10 ಗಂಟೆ ಆಗೋಗಿದೆ. ಈಗ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಅಡುಗೆ ಮಾಡಿರೋದನ್ನೆಲ್ಲ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಅಷ್ಟೇ 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 ಅಷ್ಟೇ. ಇದು ನನ್ನ ಸ್ಯಾರಿ. ಆ್ಯಂಡ್ ಆ್ಯಕ್ಚುಲಿ ಒಂಥರ ಚೆನ್ನಾಗಿದೆ, ವೆರಿ ಕಂಫರ್ಟಬಲ್ ಸ್ಯಾರಿ, ಚೆನ್ನಾಗಿದೆ. ಬ್ಲೌಸ್ ಹೊಲಿಸಿಲ್ಲ. ದಿಸ್ ಇಸ್ ದ ರೆಡಿಮೇಡ್ ಬ್ಲೌಸ್ ಆ್ಯಂಡ್ ಆ್ಯಕ್ಚುಲಿ ಇಟ್ ಲುಕ್ಸ್ ಲೈಕ್ ನೈಸ್, ಚೆನ್ನಾಗೇ ಇದೆ, ನಾಟ್ ಬ್ಯಾಡ್. ದಿಸ್ ಇಸ್ ಮೈ ಸ್ಯಾರಿ. ಚೆನ್ನಾಗಿದೆ ಒಂಥರ. ಇದು ಕೂಡ ಥಿಂಕ್ ನೋ ಮೇಕಪ್ ಲುಕ್. ನೋಡಿ ಎಷ್ಟೆಲ್ಲ ಮಾರ್ಕ್ಸಿದೆ. ನೋ ಮೇಕಪ್. ನನ್ನ ಪುಟಾಣಿ ಇವತ್ತು ನಾನು ನನ್ನ ಮಗಳಿಗೆ ನಾನು ಡ್ರೆಸ್ ಹಾಕಲ್ಲ ಅಂತಾರೆ. ನಾನು ನೋಡಿಸ್ತೀನಿ ಇವತ್ತು ನನ್ನ ಮಗಳಿಗೆ ಲಂಗ ಬ್ಲೌಸ್ ಹಾಕಿದ್ದೀನಿ. ಲಂಗ ಬ್ಲೌಸ್ ಚಿಕ್ಕವಳು ಚಿಕ್ಕವಳು ಅಲ್ಲಮ್ಮ. ಇವತ್ತು ನನ್ನ ಮಗಳ ಆಸೆ ಪ್ರಕಾರ ಲಂಗ ಬ್ಲೌಸ್. ಹೆಂಗ್ ಕಾಣಿಸ್ತಿದ್ಯಾ ಚಾರು ನೀನು? ಹಬ್ಬ ಆಗಿರೋದ್ರಿಂದ ನಾನು ಇಬ್ರಿಗೂ ಲಂಗ ಬ್ಲೌಸ್ ಹಾಕಿದ್ದೆ. ಅಂಡ್ ಸ್ಪೆಷಲಿ ನಾನು ಚಾರುಗೆ ನಾನು ಟ್ರೆಡಿಷನಲ್ ವೇರ್ ಹಾಕೋದೇ ಇಲ್ಲ, ನನ್ನ ದೊಡ್ಡ ಮಗಳಿಗೆ. ಬಟ್ ಅವತ್ತಿನ ದಿನ ಪಾಪ ಇರ್ಲಿ, ಅವಳಿಗೆ ತುಂಬಾ ಇಷ್ಟ ಫ್ರಾಕು ಲಂಗ ಬ್ಲೌಸ್ ಎಲ್ಲ. ನಾವು ಚಿಕ್ಕವಾಗಿಂದು ಹಾಕ್ದೆ ಅವಳಿಗೆ ಅದ್ರ ಮೇಲೆ ಒಂಥರ ಅಡಿಕ್ಷನ್ ಬಂದ್ಬಿಟ್ಟಿದೆ. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗಾಗಿ ಚಿಕ್ಕ ಪಾಪುಗೆ ಅಂತ ಕೆಲವೊಂದು ಲಂಗ ಬ್ಲೌಸ್ ಎಲ್ಲ ತೆಗ್ದು ಇಟ್ಟಿದ್ದೆ. ಸೊ ಹಂಗಾಗಿ ಅದ್ರಲ್ಲೇ ಒಂದು ದೊಡ್ಡ ಸೈಜನ್ನ ಎತ್ಕೊಂಡು ಚಾರುಗೆ ಹಾಕಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಬಟ್ ಗುಂಡ್ ಮಾಡಿಸ್ಬಿಟ್ಟಿದ್ದೆ, ಹಂಗಾಗಿ ಒಂದ್ ಸ್ವಲ್ಪ ಲೈಟ್ ಆಗಿ ಮೇಕಪ್ ಮಾಡೋಣ, ಒಂದ್ ಸ್ವಲ್ಪ ಚೆನ್ನಾಗಿ ಕಾಣ್ಬೋದು ಅಂತ ಮೇಕಪ್ ಮಾಡ್ತಿದ್ದೀನಿ. ಅಂಡ್ ಫಾರ್ ದಿ ಫಸ್ಟ್ ಟೈಮ್ ನಾನು ಅವ್ರಿಗೆ ಮೇಕಪ್ ಮಾಡ್ತಿರೋದು. ಇಷ್ಟು ವರ್ಷದಲ್ಲಿ ನನ್ನ ಮಗಳು ಹುಟ್ಟಿ, ನನ್ನ ಚಾರು ಹುಟ್ಟಿ 3 ವರ್ಷ ಆಯ್ತು, ಚಿಕ್ಕ ಪಾಪು ಹುಟ್ಟಿ 1.5 ವರ್ಷ ಆಯ್ತು. ಯಾವತ್ತೂ ಸಿಂಗಲ್ ಲಿಪ್ಸ್ಟಿಕ್ ಕೂಡ ಅವ್ರ ಮೇಲೆ ಟಚ್ ಮಾಡಿಸಿಲ್ಲ. ಬಟ್ ಹಬ್ಬದ ದಿನ
ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೈಟಾಗಿ ಒಂಚೂರು ಲಿಪ್‌ಸ್ಟಿಕ್ ಹಾಕಿ ಮೇಕಪ್ ಮಾಡ್ತಿದ್ದೀನಿ. ಅಂಡ್ ನಮ್ಮ ಮನೆಯವ್ರು ಬೈತಿದ್ರು, "ಏ ಅದು ಏನೇನ್ ಪ್ರಾಡಕ್ಟ್ಸು ಎಲ್ಲ ಹಾಕ್ಬೇಡ, ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದೆಲ್ಲ ಆಗತ್ತೆ" ಅಂತ. "ಏ ಇಲ್ಲ ಇರಿ, ನಾನು ಲೈಟಾಗಿ ಹಾಕ್ತೀನಿ" ಅಂದ್ಬಿಟ್ಟು ಸುಮ್ನೆ ಒಂದು ಕೆಲವೊಂದು ಫೋಟೋಸ್ ತೆಗಿಯೋಣ ಅನ್ನೋ ಕಾರಣಕ್ಕೆ ಲೈಟಾಗಿ ಸ್ವಲ್ಪ ಕಾಜಲ್‌ನ ಸ್ಪ್ರೆಡ್ ಮಾಡಿ ಒಂಚೂರು ಲಿಪ್‌ಸ್ಟಿಕ್‌ನ ಹಾಕ್ಕೊಂತಿದ್ದೀನಿ. ಅಂಡ್ ನನ್ ಮಕ್ಕಳಿಗೆ ಯಾವತ್ತೂ ಮಾಡಿಲ್ವಲ್ಲ ಮೇಕಪ್ಪು, ನಾನ್ ಮಾಡ್ಕೊಳೋದನ್ನ ಮಾತ್ರ ನೋಡ್ತಿರ್ತಾರೆ. ಅವ್ರಿಗೆ ಯಾವತ್ತೂ ಮಾಡಿಲ್ಲ. ಸೊ ಹಂಗಾಗಿ ಆ ಮಕ್ಳಿಗೂ ಕೂಡ ಲೈಟಾಗಿ ಸಿಂಪಲ್ ಆಗಿ ಮೇಕಪ್ ಮಾಡ್ತಿದ್ದೀನಿ. ಅಂಡ್ ನಮ್ ಪುಟಾಣಿಗ್ ಮೇಕಪ್ ಮಾಡ್ತಿದ್ರಂತೂ ಎಷ್ಟು ಚೆನ್ನಾಗ್ ಕಾಣ್ತಿದ್ಲು. ನಂದೇ ದೃಷ್ಟಿ ಪಾಪ ಆ ಮಗುಗೆ. ಅಂಡ್ ಅವಳೊಂಥರ ಪುಟ್ಟ ಮುಖ, ಪುಟ್ಟ ಕಾಯಿ, ಪುಟ್ಟದಾಗಿದ್ದಾಳೆ. ಲಂಗ ಬ್ಲೌಸ್ ಅಷ್ಟು ಪುಟ್ಟ ಲಂಗ ಅವಳಿಗೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿತ್ತು ಲಂಗ ಬ್ಲೌಸ್ ಸೈಜ್ ಎಲ್ಲ. ಸೊ ಲೈಟಾಗಿ ಒಂದ್ ಸ್ವಲ್ಪ ಕಾಜಲ್ಲು, ಒಂದ್ ಸ್ವಲ್ಪ ಲಿಪ್‌ಸ್ಟಿಕ್ ಅನ್ನ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ತುಂಬಾ ಮುದ್ದಾಗ್ ಕಾಣ್ತಿದ್ಲು. ಅಂಡ್ ರೆಡಿ ಮಾಡಿಸ್ಕೊಂಡ್ಲು ಪಾಪ, ಏನು ಅಂತ ಹಿಂಸೆ ಕೊಟ್ಲಿಲ್ಲ. ಕ್ಲೀನಾಗಿ ಕುತ್ಕೊಂಡು ರೆಡಿ ಮಾಡಿಸ್ಕೊಂಡ್ಲು. ಅಂಡ್ ಚಾರುಗೆ ಶಿ ಲವ್ ಮೇಕಪ್ಪು ಈ ತರ ಡ್ರೆಸ್ಸಸ್ ಟ್ರೆಡಿಷನಲ್ ವೇರ್ ಅಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗಾಗಿ ಅವಳಿಗೂ ಕೂಡ ಮಾಡೋಣ, ಪಾಪ ಅವಳು ಹೆಣ್ಮಗು ಆಗ್ಬಿಟ್ಟು ಪಾಪ ಅವಳಿಗೆ ಏನು ಹಾಕ್ಲಿಲ್ಲ ಅಂದ್ರೆ ಹೆಂಗೆ, ಖುಷಿ ಪಡ್ಲಿಲ್ಲ ಅಂದ್ರೆ ಹೆಂಗೆ ಅನ್ಬಿಟ್ಟು ಚಿಕ್ಕ ಪಾಪುಗೆಲ್ಲ ಮಾಡ್ಬಿಟ್ಟು ನಾನು ಅವಳಿಗೆ ಮಾಡ್ತಿದ್ದೀನಿ. ಅಂಡ್ ಆ ಡಾರ್ಕ್ ಕಲರ್ ಲಂಗ ಬ್ಲೌಸ್ಗೆ ಈ ಪಾಪುಗೆ ಈ ಹುಡ್ಗಿಗೆ ಎಷ್ಟು ಚೆನ್ನಾಗ್ ಕಾಣ್ತಿತ್ತು. ಅಂಡ್ ಯಾರ್ ಕಣ್ಣು ಬೀಳ್ದೇ ಇರ್ಲಿ, ಆ ಪಾಪ ಇಷ್ಟೇ ಇಷ್ಟಿದಾಳೆ, ಸಂಕ್ಲಿ ತರ. ಅಂದ್ರು ಕ್ಯೂಟ್ ಆಗಿ ಕುಟಿ ಪೈ ತರ ಕಾಣ್ತಾ ಇದ್ಲು. ಅಂಡ್ ಅವಳೊಂಥರ ನಮ್ಮನೇಲಿ ರೌಡಿ ಬೇಬಿ ತರ ಚೆನ್ನಾಗ್ ಕಾಣ್ತಿದ್ಲು. ಚೆನ್ನಾಗ್ ರೆಡಿ ಮಾಡಿದ್ದೆ, ಸಿಂಪಲ್ ಆಗೇನೆ ರೆಡಿ, ಮೇಕಪ್ ಏನ್ ಜಾಸ್ತಿ ಹಾಕಿಲ್ಲ. ನಂಗೆ ಭಯ ಆಗ್ತಿತ್ತು, ಯಾವತ್ತೂ ಹಾಕಿಲ್ವಲ್ಲ, ಹೆಂಗಪ್ಪ ಲಿಪ್‌ಸ್ಟಿಕ್ ಎಲ್ಲ ಹಾಕೋದು ಅಂತ ಮತ್ತೆ ಧೈರ್ಯ ಮಾಡಿ ಹಾಕ್ಬಿಟ್ಟಿದೀನಿ. ಆಕ್ಚುಲಿ ಹಾಕ್ಬಾರ್ದು ಇಷ್ಟು ಎಳೆ ವಯಸ್ಸಿಗೆ, ಬಟ್ ಹಾಕ್ಬಿಟ್ಟಿದೀನಿ. ಇನ್ಮೇಲಿಂದ ಖಂಡಿತ ಹಾಕೋದಿಲ್ಲ, ಇನ್ಮೇಲ್ ದೊಡ್ಡವರಾಗೋವರ್ಗು. ಬಟ್ ನನ್ಗೇನೋ ಒಂಥರ ಕ್ಯೂಟ್ನೆಸ್ ನೋಡ್ಬೇಕು ಅನ್ನೋ ಖುಷಿಗೆ ಮೇಕಪ್ ಮಾಡ್ರೆ ಹೆಂಗಿರ್ತಾರೆ ನೋಡ್ಬೇಕು, ನನ್ನ ಹ್ಯಾಪಿನೆಸ್. ಅವ್ರಿಗೆ ಎಲ್ಲಾ ತಂದೆ ತಾಯಿಗೂ ಇಷ್ಟ ಅನ್ಸುತ್ತೆ, ಮಕ್ಕಳಿಗೆ ಒಳ್ಳೆ ಒಳ್ಳೆ ಬಟ್ಟೆ ಹಾಕಿ ಅವ್ರನ್ನ ರೆಡಿ ಮಾಡಿ ಹಬ್ಬದ ದಿನ ಖುಷಿ ಪಡೋದಿದೆಯಲ್ಲ, ಅದ್ರಲ್ಲಿ ಇರೋಂತ ಖುಷಿ ಐ ಕಾಂಟ್ ಎಕ್ಸ್‌ಪ್ರೆಸ್ ಬಿಡಿ. ಆ ಅಂಡ್ ನಮ್ಗೂ ಹಿಂಗೆ ಅಂತ ಅನ್ಸುತ್ತೆ ಅಲ್ವಾ? ಚಿಕ್ಕವಾಗ ನಮ್ಮಪ್ಪ ಅಮ್ಮನು ನಮ್ಗೆ ಈ ತರ ಎಲ್ಲ ಹೊಸ ಬಟ್ಟೆ ಎಲ್ಲ ತಂದು ರೆಡಿ ಮಾಡಿ ಅವ್ರು ಎಷ್ಟು ಖುಷಿ ಪಡ್ತಿದ್ರು ಅಂತ ಇವಾಗ ಗೊತ್ತಾಗತ್ತೆ. ಅಂಡ್ ಚಾರುಗೂ ಮಾಡ್ತಿದ್ದೆ. ಅಂಡ್ ಶಿ ಲವ್ಸ್ ಮೇಕಪ್ ಬಿಡಿ, ಅವಳು ತುಂಬಾ ಚೆನ್ನಾಗ್ ಮಾಡ್ಕೊಂತಾಳೆ, ಮಾಡಿಸ್ಕೊಂತಾಳೆ. ಪ್ರತಿದಿನ ನಾನ್ ಮಾಡ್ಕೊಂತಿದ್ರೆ ನನಗ್ ಮಾಡು ಮಮ್ಮಿ ಅಂತ ಬರ್ತಾಳೆ. ಅವ್ಳಿಗೆ ಇವಾಗ್ಲೇ ಪ್ರತಿಯೊಂದು ಗೊತ್ತು. ಹೈ ಲ್ಯಾಶಸ್ಸು, ಐ ಶೇಡ್ಸು, ಲಿಪ್‌ಸ್ಟಿಕ್ಕು, ಯಾವ್ದ್ ನಾನ್ ಒಂದ್ ಮಿಸ್ ಮಾಡೋಂಗಿಲ್ಲ. ನಾನೇನಾದ್ರು ಸುಮ್ನೆ ಅವಳಿಗೆ ನಾನ್ ಮೇಕಪ್ ಮಾಡ್ಕೊಂಡು ಸುಮ್ನೆ ಟಚ್ ಕೊಡ್ತೀನಿ ಅಂದ್ರೆ ಸುಮ್ನೆ ಟಚ್ ಮಾಡ್ತೀನಿ. ಅವಾಗ ಅಂತಾಳೆ, "ಮಮ್ಮಿ ನೀನು ಲಿಪ್‌ಸ್ಟಿಕ್ ಹಾಕಿಲ್ಲ, ಐಲೈನರ್ ಹಾಕಿಲ್ಲ, ಕಾಜಲ್ ಹಾಕಿಲ್ಲ" ಅಂತ. ಸೊ ಅಷ್ಟು ಇಷ್ಟ ಅವಳಿಗೆ. ಪಾಪ ಅವಳು ಖುಷಿಯಾಗಿರ್ಲಿ ಅಂದ್ಬಿಟ್ಟು ಲಂಗ ಬ್ಲೌಸ್ ಹಾಕಿದ್ದೆ. ಬಟ್ ಏನು ಅಂದ್ರೆ ಗುಂಡು ಮಾಡಿಸ್ಬಿಟ್ಟಿದ್ದೆ. ಬಟ್ ಕೂದ್ಲಿದ್ದಿದ್ರೆ ತುಂಬಾ ಚೆನ್ನಾಗ್ ಕಾಣ್ತಿದ್ರು. ಪಾಪ ಈ ಟೈಮಲ್ಲೇ ಗುಂಡ್ ಮಾಡಿಸ್ಬಿಟ್ಟಿದೀನಿ. ಏನ್ ಮಾಡೋದು, ಪರವಾಗಿಲ್ಲ ಅಂತ ಸುಮ್ನಾಗೋದೆ. ವಾವ್, ಸಕ್ಕತ್ತಾಗ್ ಕಾಣ್ತಿದ್ದೀರಾ ಕ್ಯೂಟಿ. ಇದು ಕ್ಯೂಟಿ. ಏ ಚಾರು, ಪಾಪು ಬನ್ನಿ. ನೀನ್ ಹೆಂಗ್ ಕಾಣ್ತಿದ್ಯಾ? ಏ ಬಂಗಾರಮ್ಮ, ನೀನು ಚೆನ್ನಾಗ್ ಕಾಣ್ತಿದ್ಯಾ? ಈ ಬ್ಯಾಂಡ್ ಹಾಕೋ ಹೆಂಗ್ ಕಾಣುತ್ತೆ? ಬ್ಯಾಂಡ್ ಗುಂಡಿಗೆ. ಏನ್ ಮಾಡ್ತಾ ಇರೋದು? ಹಲೋ ಎಲ್ಲರಿಗೂ, ಗುಡ್ ಈವ್ನಿಂಗ್. ಇದು ಹಬ್ಬದ ದಿನ ಸಂಜೆ. ಇವತ್ತೆಲ್ಲ ಒಂಥರ ವ್ಲಾಗ್ ಎಲ್ಲ ಮಾಡುವಂಥ ಮೂಡಲ್ಲೆಲ್ಲ ಇಲ್ಲ. ನಾರ್ಮಲಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಿಕೊಂಡು ಹಬ್ಬನ ಎಂಜಾಯ್ ಮಾಡೋ ಮೂಡಲ್ಲಿದ್ದೀನಿ. ನಥಿಂಗ್, ಯಾವುದೂ ವ್ಲಾಗ್ ಮಾಡಿಲ್ಲ. ತೃಪ್ತಿಯಿಂದ ನೆಮ್ಮದಿಯಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದೀನಿ. ಯಾವುದೇ ಥರ ವ್ಲಾಗ್ ನಥಿಂಗ್ ಏನೂ ಮಾಡಿದೆ. ಆ್ಯಂಡ್ ಸ್ಯಾರಿ ಕೂಡ ಅಷ್ಟೇ ಪಿನ್ ಮಾಡೂ ಇಲ್ಲ, ಹಿಂಗೆ ಇದ್ದೀನಿ. ಬೆಳಗ್ಗೆಯಿಂದ ಇದೇ ಗೆಟಪ್ಪಲ್ಲಿದ್ದೀನಿ, ಏನೂ ಮಾಡ್ಕೊಂಡಿಲ್ಲ. ಆ್ಯಂಡ್ ಹಬ್ಬ ಮಾತ್ರ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಲ್ಲ ಚಾರು? ಆ್ಯಂಡ್ ನಮ್ಮ ಪುಟಾಣಿಲಿಬ್ರು ಲಂಗ ಬ್ಲೌಸ್ ಹಾಕ್ಕೊಂಡು ಹೋಗು, ನಾನು ಮಾತಾಡ್ಬೇಕು. ಆ್ಯಂಡ್ ಇದಾಗಿತ್ತು ನನ್ನ ವ್ಲಾಗ್.